ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಸಂಪತ್ ಇವರು ಪೋಷಕ ನಟ. ಯಾವ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಜೀವ ತುಂಬಿಸಿ ನಟಿಸುವಂತಹ ಒಬ್ಬ ನಟ ಅಂತಲೇ ಹೇಳಬಹುದು. ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾರೆ. ಬಣ್ಣನೇ ನನ್ನ ಜೀವ ಅಂತ ಹೇಳಿದ್ದಾರೆ. ಇವತ್ತು ಅವ್ರನ್ನ ಮಾತನಾಡಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಅವರ ನಟನೆಯ 3ನೇ ಕೃಷ್ಣಪ್ಪ ಸಿನಿಮಾ ಇದೇ ಮೇ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ಟ್ರೇಲರ್ ಮೂಲಕ ಹಲವಾರು ವಿಚಾರಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಸಿನಿಮಾ. ಇನ್ನು ಸಂಪತ್ ಅಂತ ಬಂದಾಗ ಸಲಗ ಆಗಿರ್ಬೋದು, KGF ಆಗಿರ್ಬೋದು, ಹೀಗೆ ಹಲವು ಸಿನಿಮಾಗಳಲ್ಲಿ ತಮ್ಮ ನಟನೆ ಎಂಥದ್ದು ಅಂತ ಹೇಳಿ ಪ್ರೂವ್ ಮಾಡ್ಕೊಂಡಂಥ ನಟ. ಇನ್ನೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಭರ್ಜರಿಯಾಗಿ ನಮ್ಮನ್ನು ರಂಜಿಸೋದಕ್ಕೆ ಅವರು ಸಕಲ ರೀತಿಯಲ್ಲಿ ಸಿದ್ಧರಿದ್ದಾರೆ. ಕಂಪ್ಲೀಟ್ ಆಗಿ ಅವರ ಸಿನಿಮಾ ಜರ್ನಿ, ಹೇಗೆ ಎಂಟ್ರಿ ಕೊಟ್ಟರು, ಹೀಗೆ ಹಲವಾರು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಸಲಗ ಆಗಿರ್ಬೋದು, KGF ಆಗಿರ್ಬೋದು, ಹೀಗೆ ಹಲವಾರು ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸಿದವರು ನೀವು. ಇದೀಗ ನಿಮ್ಮ ನಟನೆಯ ನೀವು ಮುಖ್ಯ ಭೂಮಿಕೆಯಲ್ಲಿರುವಂತಹ 3ನೇ ಕೃಷ್ಣಪ್ಪ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟ್ರೇಲರ್ ಮೂಲಕ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಆ್ಯಂಡ್ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಕೂಡ ಇದೆ ಈ ಸಿನಿಮಾದ ಬಗ್ಗೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈ ನೀವು ಹೇಳಿದ್ದೆಲ್ಲವೂ ಹೌದು. ನಾವು ಕೂಡ ಬಹಳ ದೊಡ್ಡದಾಗಿ ಯಶಸ್ಸನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಇದು 24ನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ. ಮುಖ್ಯವಾಗಿ ಈ ಸಿನಿಮಾ ಒಂದು ಭಾಗದ ಸ್ಲ್ಯಾಂಗನ್ನು ಇಟ್ಕೊಂಡು, ಈಗ ಕನ್ನಡದಲ್ಲಿ ಹಲವಾರು ಸ್ಲ್ಯಾಂಗ್ ಇದ್ದಾವೆ, ಆ ಸ್ಲ್ಯಾಂಗನ್ನು ಇಟ್ಕೊಂಡು ಒಂದು ಹಳ್ಳಿಯ ಒಳ್ಳೆ ಕಂಟೆಂಟನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ. ಟ್ರೇಲರ್ ಬಗ್ಗೆ ಅಂತೂ ಎಲ್ಲ ಕಡೆಯಿಂದನೂ ಒಳ್ಳೆ ಒಪಿನಿಯನ್ ಬಂದಿದೆ. ಸೊ ಹಾಗಾಗಿ ಧೈರ್ಯ ಇದೆ ಈಗ ನಮಗೆ. ಸರ್, ಈ ಸಿನಿಮಾ ಯಾಕೆ ಒಪ್ಕೊಂಡ್ರಿ? ಅಂಥದ್ದೇನಿದೆ ಈ ಸಿನಿಮಾದಲ್ಲಿ? ಜೊತೆಗೆ ಈಗ ಆಡಿಯನ್ಸ್ಗೂ ಅಷ್ಟೇ, ಏನೋ ಸಮಥಿಂಗ್ ಸ್ಪೆಷಲ್ ಕೊಟ್ಟರೆ ಬರ್ತಾರೆ, ಇಲ್ಲಾಂದರೆ ಬೇಡ ಗುರು ಅಂತೇಳಿ ಹೋಗುವಂಥ ಕಾಲ ಇದು. ಈ ಸಿನಿಮಾನ ಜನ ಯಾಕೆ ನೋಡಬೇಕು, ಅಂಥದ್ದೇನಿದೆ? ನೀವು ಯಾಕೆ ಒಪ್ಕೊಂಡ್ರಿ? ಈಗ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ. ಒಂದು ಆಗಲೇ ಹೇಳ್ದಂಗೆ ಭಾಷೆ. ಈಗ ನಿಮಗೆ ಭಾಷೆ ಪ್ರತಿ 20 ಕಿಲೋಮೀಟ್ರು 30 ಕಿಲೋಮೀಟ್ರಿಗೆ ಆ ಥರ ಸ್ಲ್ಯಾಂಗ್ ಬದಲಾಗ್ತಾ ಹೋಗುತ್ತೆ. ಅದು ಬದಲಾದಂಗೆಲ್ಲನೂ ಕೂಡ ಅದಕ್ಕೊಂದು ಪೊಯೆಟಿಕ್ ಗುಣ ಅಂತೂ ಬರ್ತಾನೆ ಇರುತ್ತದೆ. ಈ ಆನೆಕಲ್ಲಿಂದ ಹಿಡಿದು ಅಪ್ ಟು ನಿಮಗೆ ಗೌರಿಬಿದನೂರವರೆಗೂ ಒಂದು ಸ್ಲ್ಯಾಂಗ್ ಇದೆ, ಅದು ತುಂಬ ಮಜವಾಗಿದೆ. ಮೇಜರ್ ಕಾರಣ ಸ್ಲ್ಯಾಂಗು. ಅದನ್ನು ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಿರೋದು ನಮ್ಮ ನಿರ್ದೇಶಕರು ನವೀನ್ ಅವರು ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿರೋದು. ಎರಡನೇದು ಅದ್ರ ಕಂಟೆಂಟ್, ಆ ಕಥೆಯ ವಸ್ತು ಏನಿದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಯಿತು. ಯಾಕೆಂದರೆ ನಾನು ಬೇಸಿಕಲಿ ಹಳ್ಳಿಯವನಾದ್ದರಿಂದ ಹಳ್ಳಿಯಲ್ಲಿ ಒಂದು ಸಣ್ಣ ಘಟನೆಯನ್ನು ಇಟ್ಕೊಂಡು ಎಷ್ಟು ದೊಡ್ಡ ವಿಷಯನ ಹೇಳಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಟ್ರೈ ಮಾಡಿದ್ದಾರೆ. ಮತ್ತು ಅದನ್ನು ಇನ್ನೂ ಒಂದು ಏನು ಅಂತಂದರೆ ತುಂಬ ಸಟೈರಿಕ್ಕಾಗಿ, ಅಂದರೆ ವಿಡಂಬನೆ ಮಾಡ್ತಾನೆ ಸೊ ಕಥೆನ ಹೇಳಿರೋ ಮೆಥಡ್ ನನಗೆ ಭಾಳ ಇಷ್ಟ ಆಯಿತು. ಸೊ ಹಾಗಾಗಿ ಒಪ್ಕೊಂಡಿದ್ದು. ಓಕೆ, ಇದ್ರ ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ? ಇಡೀ 3ನೇ ಕೃಷ್ಣಪ್ಪ ಅಂತ ಬಂದಾಗ ನಿಮಗೆ ತಲೆಯಲ್ಲಿ ಏನೆಲ್ಲ ವಿಚಾರಗಳು ಹೊಳೆಯುತ್ತೆ, ಅದನ್ನು ನಿಮ್ಮ ಪ್ರೀತಿ ಅಭಿಮಾನಿಗಳಲ್ಲಿ ಹಂಚ್ಕೊಳ್ಳೋದಾದರೆ? ಸೊ ಶೂಟಿಂಗ್ ಮಾಡಿರೋದು ಮೈಸೂರು ಹತ್ರ ಚಿಕ್ಕಾಯರಹಳ್ಳಿ ಅಂತ ಒಂದು ಊರಿದೆ. ಅದು ನಮಗೆ ಭಾಳ ಅದ್ಭುತವಾದ ಊರು. ಈಗಲೂ ಕೂಡ ಅಲ್ಲಿ ಕಂಬದ ಮನೆಗಳಿದ್ದಾವೆ, ತೊಟ್ಟಿ ಮನೆಗಳಿದ್ದಾವೆ, ಊರಿನ ಸುತ್ತಮುತ್ತ ಗದ್ದೆ ಬಯಲಿದ್ದಾವೆ, KRSದು ನದಿ ನೀರು ಹೋಗುವಂಥ ನೀರು ಕೂಡ ಅಲ್ಲಿ ಶೂಟಿಂಗ್ ಆಗಿತ್ತು. ಅದು ಬಿಟ್ಟರೆ ಬೆಂಗಳೂರು ಸುತ್ತಮುತ್ತ ಒಂದಿಷ್ಟು ಹಳ್ಳಿಗಳಲ್ಲಿ ಆಯಿತು. ಇದು ಶೂಟಿಂಗ್ ನಡೆದಿದ್ದ ಜಾಗಗಳು ಇವು. ಏನು ಸಿಗುತ್ತೆ ಆಡಿಯನ್ಸ್ಗೆ? ಏನು ಸಿಗುತ್ತೆ? ಈಗ ನಾವು ಕೊಟ್ಟಂಥ ಕಾಸಿಗೆ ಲಾಸ್ ಅಂತ ಆಗಬಾರ್ದು, ಜನ ಅದಂತೂ ಯೋಚನೆ ಮಾಡ್ತಾರೆ. ಮೊನ್ನೆ ಯಾರನ್ನೋ ಇಂಟರ್ವ್ಯೂ ಮಾಡೋವಾಗ ಅವರು ಕೂಡ ಅದೇ ಹೇಳ್ತಾ ಇದ್ರು, ಯಾರೋ ಖ್ಯಾತ ನಟ ಕೂಡ ಹೌದು. ಈಗ ಥಿಯೇಟ್ರಿಗೆ ಹೋಗ್ತೀವಿ ಅಥವಾ ನಾವು ಮಾಲ್ಗಳಲ್ಲಿ ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ರೆ, ಫ್ಯಾಮಿಲಿ ಕರ್ಕೊಂಡು ನೋಡ್ತೀವಿ ಅಂದರೆ 2,000-3,000 ರೂಪಾಯಿ ಬೇಕೇ ಬೇಕು. ಸೊ ಈಗ ಜನ ಯೋಚನೆ ಮಾಡ್ತಿದ್ದಾರೆ, ನಾವು ಹೋದ್ರೆ ನಮ್ಗೆ ಏನು ಸಿಗುತ್ತೆ ಅನ್ನೋ ಲೆವೆಲ್ಗೆ ಯೋಚನೆ ಮಾಡುವಂಥ ಟೈಮ್ ಆಗಿದೆ. ನಿಮಗೂ ಗೊತ್ತಿದೆ ಹೇಗಿದೆ ಸಿಚುವೇಶನ್ ಅಂತ ಹೇಳಿ. ಈಗ ನಾನು ಈ ಸಿನಿಮಾನ ನೋಡೋದಕ್ಕೆ ಹೋಗ್ಬೇಕಂದ್ರೆ ನನಗೇನು ಸಿಗುತ್ತೆ ಗುರು ಅಂತ ಕೇಳೋದಾದರೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ ಅಂತ ಹೇಳಿ. ಈಗ ಒಂದು ಟೈಮ್ನಲ್ಲಿ ಸಿನಿಮಾ ಮುಖಾಂತರ ಏನಾದರೂ ಹೇಳ್ತಿದ್ರು, ಒಂದು ಅದನ್ನು ಅಭಿವ್ಯಕ್ತಿ ಮಾಧ್ಯಮವಾಗಿ ತಗೊಂಡಿದ್ರು. ಮನರಂಜನೆಯ ಜೊತೆಗೆ ಅಭಿವ್ಯಕ್ತಿನೂ ಕೂಡ ಇತ್ತು. ಈಗ ಹಂಗಿಲ್ಲ. ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೊರಡ್ತೀವೋ ಅದು ಇಡೀ ದಿನ ಬೆಳಗಿನ ಸಂಜೆವರೆಗೂ ಅದು ನೋಡ್ತಾನೆ ಇರ್ತಾರೆ. ಸೊ ನಮ್ಮ ಸಿನಿಮಾ ಏನು ಅಂತಂದರೆ ಈ ಎಲ್ಲವನ್ನು ಮೀರಿಕೊಂಡು ಒಂದು ಮನರಂಜನೆ, ಅಂದರೆ ಎಂಟರ್ಟೈನ್ಮೆಂಟ್ ಅಂತೂ ಇದೆ. ಅಂದರೆ ಎಂಟರ್ಟೈನ್ಮೆಂಟ್ ಅಷ್ಟೇ ಅಂತಲ್ಲ, ಅದು ಅದ್ರ ಜೊತೆಗೆ ನಿಮಗೆ ಸಿನಿಮಾದಲ್ಲಿ ಆಗಲೇ ಹೇಳ್ದಂಗೆ ನಿಮಗೆ ಸಟೈರಿಕ್ಕಾಗಿ ವಿಡಂಬನೆ ಮಾಡ್ತಾನೆ ಒಂದಷ್ಟು ವಿಷಯಗಳನ್ನ ಹೇಳುತ್ತೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಬರುವಂಥ ಒಂದು ಅದ್ಭುತವಾದ ಸಿನಿಮಾ.
ಸರ್ ನಿಮಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರದ ಒಳಗೆ ಹೋಗಿ ಜೀವಿಸ್ತೀರಾ, ಕಂಪ್ಲೀಟಾಗಿ ನೀವೇ ಅದರೊಳಗೆ ಅಳವಡಿಸ್ಕೊಟ್ಬಿಡ್ತೀರಾ, ಆ ರೀತಿ ನಿಮ್ಮ ನಟನೆ ಇರುತ್ತೆ. ನಾನು ನಿಮ್ಮ ಕಣ್ಣುಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲೇ ಕಾಣಿಸ್ಕೊಂಡಿರೋದು, ವಿಲನ್ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಸೂಟ್ ಆಗುವಂಥ ನಟ ಕೂಡ ಹೌದು. ಈ ಕಣ್ಣುಗಳ ರಹಸ್ಯ ಏನು ಅಂತ ಹೇಳಿ, ಕಣ್ಣಲ್ಲೇ ಮಾತಾಡ್ಬಿಡ್ತೀರಾ ಸರ್ ಹೆಂಗೆ ಅಂತ ಹೇಳಿ? ಇಲ್ಲ, ನಾನು ಇಂಥದ್ದೇ ಪಾತ್ರ ಅಂತ ಒಂದು ಚೌಕಟ್ಟನ್ನು ಹಾಕ್ಕೊಂಡಿಲ್ಲ. ಇಂಥದ್ದೇ ವಿಲನ್ ಪಾತ್ರನೇ ಮಾಡಬೇಕು ಅಂತ ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ. ಕಣ್ಣಿನ ರಹಸ್ಯ ಒಂದು ಅಪ್ಪ ಅಮ್ಮನ ಕೊಡುಗೆ, ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋಂಥ ಅಂದರೆ ಕಣ್ಣಿಗೆ ಒಂದು ನಿಮಗೆ ಪ್ರತಿಯೊಬ್ಬರು ಕಣ್ಣನ್ನು ನೋಡಿ ಅದನ್ನ ಅವ್ರದ್ದೇ ಆದ ಒಂದು ಇಂಟೆನ್ಸಿಟಿ ಇರುತ್ತೆ ಒಂದು ಕಣ್ಣಲ್ಲಿ. ಅದನ್ನ ನನಗೆ ಆ ರೀತಿ ಇಂಟೆನ್ಸಿಟಿ ಬರಲಿಕ್ಕೆ ಒಂದು ನೀವು ಹೇಳ್ದಂಗೆ ಒಂದು ರಹಸ್ಯ ಇದೆ. ಆ ರಹಸ್ಯನೇ ಹೇಳಲ್ಲ ಅಷ್ಟೇ. ಯಾಕೆ ಹೇಳಲ್ಲ? ಅದು ನನ್ನ ಪರ್ಸ್ನಲ್ ಟ್ರಾವೆಲ್. ಯಾಕೆ ಹೇಳಬಾರ್ದು? ನೀವು ನಟ ಅಂದಾಗ ನಿಮ್ಗೆ ಪರ್ಸ್ನಲ್ ಅನ್ನೋದು ಏನಿರಲ್ಲ, ಆಲ್ಮೋಸ್ಟ್ ಎಲ್ಲವೂ ಜನ ಇಲ್ಲ ಹಂಗಂತ ಪರ್ಸ್ನಲ್ ಇಲ್ಲ, ಇರುತ್ತೆ. ಪ್ರತಿಯೊಬ್ಬ ನಟರಿಗೂ ಯಾವುದೇ ಪಬ್ಲಿಕ್ ಲೈಫಲ್ಲಿ ಇರೋಂಥವ್ರಿಗೂ ಕೂಡ ಅವ್ರದ್ದೇ ಆದ ಒಂದು ಪರ್ಸ್ನಲ್ ಇರುತ್ತೆ. ಸೊ ನಂದು ಒಂದು ಸ್ಪಿರಿಚುವಲ್ ಜರ್ನಿ ಇದೆ. ಸೊ ಅದು ನಮ್ಮ ಮನೆಯಿಂದನೇ ಬಂದಿದ್ದದು. ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ಹಿಂದೆ ತತ್ವ ಪದಗಳನ್ನೆಲ್ಲ ಹಾಡ್ತಿದ್ರು ಅದನ್ನ. ಸೊ ಅದು ಒಂದು ಜರ್ನಿ ಈಗ ಒಂದು 6-7 ವರ್ಷದಿಂದ ನನಗೆ ಗೊತ್ತಾಗ್ದಂಗೆ ಅದು ಶುರುವಾಗಿದೆ. ಅದು ಸೊ ಆ ಇಂಟೆನ್ಸಿಟಿ ಕಣ್ಣಲ್ಲಿ ಕಾಣಿಸ್ಬೋದು ಅಂತ ಅನಿಸುತ್ತೆ ಅದನ್ನು. ಸರ್, KGF ಅಂತ ಒಂದು ಸಿನಿಮಾ ಬಂದು ಇಡೀ ಹೊರಗಿನವರು ಕೂಡ ತಿರುಗಿ ನೋಡುವ ಲೆವೆಲ್ಗೆ ಸದ್ದು ಮಾಡಿದಂಥ ಸಿನಿಮಾ ಅದು. ಆ ಲೆವೆಲ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಯಶ್ ಅನ್ನೋ ಒಬ್ಬ ನಟ ಇವತ್ತು ಹೆಂಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಈ KGF ಸಿನಿಮಾ, ಈಗ ಅಂಥ ಸಿನಿಮಾಗಳು ಬರಬೇಕು ಅಂದರೆ ಜನ ಕಾಯ್ತಿದ್ದಾರೆ, ಅಂಥದ್ದೇ ಬೇಕು ಅಂತ ಹೇಳಿ. ಈ KGF ಸಿನಿಮಾದ ಆ ಜರ್ನಿಯ ಬಗ್ಗೆ ಈಗ ಏನಾದರೂ ಎಲ್ಲೂ ಹೇಳಿದಂಥ ವಿಚಾರಗಳಿದ್ರೆ ದಯವಿಟ್ಟು ಶೇರ್ ಮಾಡಿ ಸರ್. ಅದೇನಂದ್ರು ಸುಮಾರಷ್ಟು ಜನ KGF ಬಗ್ಗೆ ಕೇಳಿರೋದ್ರಿಂದ ಎಲ್ಲ ವಿಷಯಗಳನ್ನೂ ಹೇಳ್ಬಿಟ್ಟಿದ್ದೀನಿ. ಫಸ್ಟ್ ಟೈಮು ನಾನು ಸೆಟ್ಗೆ ಹೋದಾಗ KGF ಸಿನಿಮಾಗೆ ಸೆಟ್ಗೆ ಹೋದೆ, ನೋಡಿದ್ರೆ ಇದು ಯಾವುದೋ ತಪ್ಪು ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೆ. ಇದು ಯಾಕಂದರೆ ಒಳ್ಳೆ ಹಾಲಿವುಡ್ ಸಿನಿಮಾಗೆ ಹಾಕ್ದಂಗೆ ಹಾಕಿದ್ರದ್ದು ಸೆಟ್ಟು, ತುಂಬ ದೊಡ್ಡ ಜಾಗದಲ್ಲಿ. ಅದು ದೊಡ್ಡ ನಾನು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಫೋನ್ ಮಾಡಿದೆ, ಸರ್ ಬಂದೆ ಲೊಕೇಶನ್ಗೆ, ಬಟ್ ಇಲ್ಲಿ ಯಾವುದೋ ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಇದೆ, ನಮ್ದು ಎಲ್ಲಿ ಅಂತ. ಅದನ್ನು ಅದೇ ಸೆಟ್ಟು ಬಾರಪ್ಪ ಅಂತ ಹೇಳಿದ್ರು. ಈ ಥರದೊಂದು ಸೆಟ್ ಹಾಕಿದ್ರು KGFಗಿಂತ. ನಾನು ಮೊದಲು ಅಲ್ಲಿ ಒಂಥರ ಆಶ್ಚರ್ಯ ಆಗೋಯ್ತು, ನಮ್ಮ ಕನ್ನಡದಲ್ಲೂ ಈ ಥರದ್ದೊಂದು ಸಿನಿಮಾ ಆಗ್ತಿದೆ ಅಂತ. ಅದಾದಮೇಲೆ ಅಲ್ಲಿಂದ ಜರ್ನಿ ಶುರುವಾಗಿದ್ದು. ಆ ಧೂಳು, ಇದು ಅಲ್ಲಿನ ಇದು ಸಿನಿಮಾ ವರ್ಕರ್ಸ್ ಅಂದರೆ ಕಾರ್ಮಿಕರು, ಆ ಟೆಕ್ನಿಷಿಯನ್ಸು, ಎಷ್ಟು ಜನ, ಸೆಟ್ಟು ಆಮೇಲೆ ಅಲ್ಲಿ ಕಾಸ್ಟ್ಯೂಮ್ಸು ಪ್ರತಿಯೊಬ್ಬರಿಗೂ ಕೂಡ ಒಂದೇ ಥರ ಇರ್ತಿತ್ತು. ಯಾಕೆಂದರೆ ಅಪ್ಪಿತಪ್ಪಿ ಯಾರಾದರೂ ಫ್ರೇಮಲ್ಲಿ ಬಂದ್ರೂ ಆ ಸಿನಿಮಾ ಪಾತ್ರ ಥರನೇ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ರಿಗೂ ಗಡ್ಡ ಬಿಟ್ಟಿದ್ರು. ಇದು ಏನಪ್ಪ ಎಲ್ಲರೂ ಗಡ್ಡ ಬಿಟ್ಕೊಂಡಿದ್ದಾರೆ, ಹಿಂಗೆ ನೋಡಿದ್ರೆ ಎಲ್ಲರೂ ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ. ಆಮೇಲೆ ಅಲ್ಲಿ ಒಂದೊಂದು ಸತಿ ಏನಾದರೂ ಗಾಳಿ ಬಂದರೆ ಧೂಳು ಎದ್ದು ಬಿಡೋದು. ಧೂಳು ಎದ್ದರೆ ಒಂದು 8 ಅಡಿ 10 ಅಡಿ ಡಿಸ್ಟೆನ್ಸಲ್ಲಿ ಇರೋರು ಯಾರು ಕಾಣ್ತಾ ಇಲ್ಲ, ಅಷ್ಟು ಧೂಳು ಹೇಳೋದು. ಅಂದರೆ ಚಿನ್ನದ ಧೂಳನ್ನ ನಾವೆಲ್ಲ ಚೆನ್ನಾಗಿ ತಗೊಂಡಿದ್ದೀವಿ. ಹಂಗಾದ್ರೆ ಚಿನ್ನ ಎಲ್ಲ ಬಾಡಿಗಳಲ್ಲಿ ತುಂಬ ಇರ್ಬೋದು. ಹಂಗಾದ್ರೆ ನಿಮ್ಮದು ಹಂಗೆ ಕೂದು ಬಿಟ್ರೆ ಹಂಗೆ ಚಿನ್ನ ಸಿಕ್ಬಿಡುತ್ತೀರ ನಿಮ್ಮದು. ನಮ್ಮನ್ನು ಯಾರಾದರೂ ಎತ್ಕೊಂಡೋಗಿ ಕುಯ್ಕೋಬೋದು, ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ. ಸರ್, ಆ ಅವಕಾಶ ಹೆಂಗೆ ಸಿಕ್ತು, ಯಾರ ಮೂಲಕ ಸಿಕ್ತು? ಆ್ಯಂಡ್ ನಿಮ್ಗೆ ಗೊತ್ತಿತ್ತಾ ನೀವು ನಟನೆ ಮಾಡುವಾಗ ಈ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ, ಇಡೀ ವಿಶ್ವವೇ ತಿರುಗಿ ನೋಡೋ ಲೆವೆಲ್ಗೆ ಸದ್ದು ಮಾಡುತ್ತೆ ಈ ಒಂದು ಸಿನಿಮಾ ಅಂತ ನೀವು ಅಂದ್ಕೊಂಡಿದ್ರಾ ಅಂತ ಹೇಳಿ? ಒಂದು ಆಲ್ರೆಡಿ ಪ್ರಶಾಂತ್ ಸರ್ ಉಗ್ರ ಮುಖಾಂತರ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ರು. ಮತ್ತು ಅಲ್ಲಿ ಸೆಟ್ಗೆ ಹೋದ್ಮೇಲೆ ಅಂತೂ ಇದು ಏನೋ ಸದ್ಯಕ್ಕೆ ಸದ್ದಂತೂ ಮಾಡುತ್ತೆ ಅನ್ನೋ ನಂಬಿಕೆ ಅಂತೂ ಇತ್ತು. ನನಗೆ ಪಾತ್ರ ಸಿಕ್ಕಿದ್ದು ಹೇಗೆ ಅಂತಂದರೆ, ರಮೇಶ್ ಅರವಿಂದ್ ಸರ್ ಅವ್ರದ್ದು ಪುಷ್ಪಕ ವಿಮಾನದಲ್ಲಿ ಒಂದು ಸಣ್ಣ ಪಾತ್ರ, ಲಾಯರ್ ಪಾತ್ರ ಮಾಡಿದ್ದೆ. ಅದಕ್ಕೆ ಕ್ಯಾಮ್ರಾಮನ್ ಬಂದು ಭುವನ್ಗೌಡರು, KGF ಕ್ಯಾಮ್ರಾಮನ್. ಸೊ ಅವರು ನನಗೆ ಪರಿಚಯ ಇದ್ದರು, ಒಂಥರ ಸ್ನೇಹಿತರು ಅವರು. ಇಲ್ಲಿ ನೋಡಿದಿರಲ್ಲ ಪುಷ್ಪಕ ವಿಮಾನದಲ್ಲೇ ಸಂಪತ್ ಇಲ್ಲಿ KGF ಆಫೀಸಿಗೆ ಬಾ ಅಂತ ಅವರೇ ಕರೆದ್ರು ಅಲ್ಲಿಗೆ. ಸೊ ಅಲ್ಲಿ ಹೋದಾಗ ಡೈರೆಕ್ಟರ್ಗೆ ಪರಿಚಯ ಮಾಡಿಸಿದ್ರು. ಅವ್ರು ನೋಡಿದ್ರು, ಮಾತಾಡಿದ್ರು ಒಂದು 5 ನಿಮಿಷ ಮಾತಾಡ್ಬಿಟ್ಟು, ಆಯಿತು ನಾನು ಹೇಳ್ತೀನಿ ಹೋಗಿ ಅಂತ ಹೇಳಿದ್ರು. ಆಮೇಲೆ ಒಂದು ಪಾತ್ರ
ಸಿಕ್ತು. ಇದು ಹೀಗೆ ನನಗೆ ಪಾತ್ರ ಸಿಕ್ಕಿದ್ದು. ಹೇಗಿತ್ತು ಸರ್? ಈಗ ರಾಕಿಂಗ್ ಸ್ಟಾರ್ ಯಶ್ ಅಂತ ಬಂದಾಗಲೂ ಕೂಡ ಯಾವುದು ಕೂಡ ಈಸಿಯಾಗಿರಲಿಲ್ಲ. ಅವರ ಜರ್ನಿಯು ಕೂಡ ದೊಡ್ಡ ಮಟ್ಟದಲ್ಲೇ ಅಂದರೆ ನರಕ ಅನುಭವಿಸಿ, ಅವಮಾನಗಳನ್ನು ಅನುಭವಿಸಿ, ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ನಂತರದಲ್ಲಿ ಇವತ್ತು ಅವರು ಈ ಲೆವೆಲಿಗೆ ಬಂದು ಇರುವಂಥವ್ರು. ಅವ್ರ ಜೊತೆ ಇದ್ದಂಥ ಜರ್ನಿ ಆ್ಯಂಡ್ ಅವ್ರು ನಿಮ್ಗಳ ಜೊತೆ ಇದ್ದಂಥ ರೀತಿ, ಆ ಏನಾದ್ರು ಒಡನಾಟಗಳಿದ್ರೆ ಶೇರ್ ಮಾಡಬಹುದಾ? ಆ ವ್ಯಕ್ತಿತ್ವದ ಬಗ್ಗೆ, ಆ ನಟನ ಬಗ್ಗೆ ಹೇಳೋದಾದ್ರೆ. ಯಾಕೆಂದರೆ ಅವರು ರಂಗಭೂಮಿಯಲ್ಲಿ ಇದ್ದಾಗಲಿಂದನೂ ನನಗೆ ಪರಿಚಯ ಯಶ್ ಅವರು ಬೆನಕ ತಂಡ, ನಾಗಾಭರಣ ಅವ್ರದ್ದು ಬೆನಕ ತಂಡದಲ್ಲಿ ನಾಟಕಗಳು ಮಾಡ್ತಿದ್ರು. ನಾವೆಲ್ಲ ಒಟ್ಟಿಗೆ ಒಂದಷ್ಟು 8-10 ತಂಡಗಳು ಜಯನಗರ ನ್ಯಾಷನಲ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಸಾಯಂಕಾಲ ಆಯಿತು ಅಂತಂದರೆ 8-10 ತಂಡಗಳು ರಿಹರ್ಸಲ್ ಮಾಡ್ತಿದ್ವಿ. ರಿಹರ್ಸಲ್ ಮುಗಿದ್ಮೇಲೆ ಎಲ್ಲರೂ ಟೀ ಕುಡಿಯೋದು, ಆರ್ಟೆ ಹೊಡ್ಕೊಂಡು ಕೂತ್ಕೊಳ್ಳೋದು, ಚಾಟ್ಸ್ ತಿನ್ನೋದು, ಆಮೇಲೆ ಒಬ್ಬರು ನಾಟಕಕ್ಕೆ ಇನ್ನೊಬ್ಬರು ಬ್ಯಾಕ್ ಸ್ಟೇಜ್ ವರ್ಕ್ ಮಾಡೋದು, ಈ ಥರದ್ದು ಇತ್ತು ನಮ್ಗೆ. ಅದನ್ನು ಒಂದು 100-150 ಜನ ಇರ್ತಿದ್ವಿ ಸಂಜೆಯಲ್ಲಿ, ಬೇರೆ ಬೇರೆ ತಂಡದವರೆಲ್ಲ ಸೇರಿಕೊಂಡ್ರು. ಸೊ ಹಂಗೆ ಯಶೋರು ನನಗೆ ಪರಿಚಯ ಆಗಿದ್ದು ಅಲ್ಲಿಂದನೇ, ರಂಗಭೂಮಿಯಿಂದ. ಅದಾದಮೇಲೆ ಅವರು ಸಿನಿಮಾ ಜರ್ನಿ ಶುರು ಮಾಡಿಕೊಂಡ್ರು. ನಾವು ರಂಗಭೂಮಿ ಕಡೆನೇ ಹೆಚ್ಚು ಉಳ್ಕೊಂಡ್ವಿ. ಸೊ ಇನ್ನೂ ಒಂದು ಮೂವಿ ರಾಧಿಕಾ ಮೇಡಮ್ ಅವ್ರ ಜೊತೆ ನಾನು ಫಸ್ಟು ಆ್ಯಕ್ಟ್ ಮಾಡಿದ್ದು ಒಲವೇ ಜೀವನ ಲೆಕ್ಕಾಚಾರದಲ್ಲಿ ಪಾತ್ರ ಮಾಡಿದಾಗ ಪರಿಚಯ ಆಗಿತ್ತು. ಬಟ್ ಅಷ್ಟೊತ್ತಿಗಾಗಲೇ ಯಶ್ ಅವರು ಹೀರೋ ಆಗಿ, ಸ್ಟಾರ್ ಆಗಿ ಹೋಗಿದ್ರು. ನಮ್ಗೆ ಆಮೇಲೆ ಭೇಟಿ ಮಾಡುವ ಅವಕಾಶ ಇರಲಿಲ್ಲ. KGF ಭೇಟಿ ಮಾಡೋ ಅವಕಾಶ ಸಿಕ್ತು. ಅವ್ರು ನೋಡ್ತಿದ್ದಂಗೆ ಏಯ್ ಹಾಯ್ ಹೇಗಿದ್ದೀರಾ ಅಂತ ಇದು ಎಕ್ಸೈಟ್ಮೆಂಟ್ ಇತ್ತಲ್ಲ, ಅದನ್ನು ಥಿಯೇಟ್ರನ್ನ ಕಂಡ್ರೆ ಅದು ಪ್ರತಿಯೊಬ್ಬ ರಂಗಭೂಮಿ ಕಲಾವಿದ್ರಿಗೂ ಅದು ಇರುತ್ತೆ. ಸೆಟ್ಟಲ್ಲಿ ರಂಗಭೂಮಿಯವರು ಯಾರು ಕಂಡ್ರೂ ಸಡನ್ನಾಗಿ ಎಕ್ಸೈಟ್ ಆಗ್ತಾರೆ. ಆ ಎಕ್ಸೈಟ್ಮೆಂಟು ಎಷ್ಟು ಸಾರಿಗೂ ಇತ್ತು. ರಂಗಭೂಮಿ ಹೇಗಿದ್ದೀರಾ ಏನು ಅಂತ ಎಲ್ಲ ವಿಚಾರಿಸಿದ್ರು ಅವರು. ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಿದ್ದೀರಾ, ಚೆನ್ನಾಗಿ ಆಗ್ತಿದೆಯಾ ಅಂತ. ಹೌದು ಸರ್ ಅಂತ ಹೇಳಿ ಎಲ್ಲ ಮಾತಾಡಿದ್ವಿ. ಒಂದಿನ ರಾಧಿಕಾ ಮೇಡಮ್ಮು ಬಂದರು ಅಲ್ಲಿಗೆ. ಬಂದು ಅವರು ಹಿಂದೆ ಸಿನಿಮಾ ಮಾಡಿದ್ದು ಪರಿಚಯ ಇತ್ತಲ್ಲ, ಅದನ್ನು ನಾವು ಆರಾಮಾಗಿ ಮಾತಾಡ್ತಿದ್ವಿ. ಹೇಗಿದ್ದೀರಾ ಮೇಡಮ್, ಏನು ಸಮಾಚಾರ? ಅವ್ರು ಮಾತಾಡಿದ್ದು ನೀವೇ ಹೇಗಿದ್ರಿ, ಹೆಸರು ಮರೆತೋಗಿದೆ ಬಟ್ ನೀವು ಚೆನ್ನಾಗಿ ನನಗೆ ನೆನಪಿದ್ದೀರಾ ಅಂತಂದು. ಆಮೇಲೆ ಹೆಸರು ಕೇಳಿದ್ರು, ನೀವು ಪರಿಚಯನಾ ಅಂತ. ಆಮೇಲೆ ಹೌದು, ಒಲವೇ ಜೀವನ ಲೆಕ್ಕಾಚಾರದಲ್ಲಿ ಮಾಡಿದ್ರಿಂದ ಸೊ ಪರಿಚಯ ಇದ್ರೆ ಅಂತ. ಸೊ ಹಾಗಾಗಿ ಅಲ್ಲೇ ಹಾಗೆ ಜರ್ನಿ ನಡೀತು. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಈಗ ನ್ಯಾಷನಲ್ ಕಾಲೇಜು ಗ್ರೌಂಡಿಗೆ ಯಶ್ ಅವರು ಹೇಗಿದ್ದರು, ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಅಲ್ಲೇ ಎಷ್ಟು ದಿನ ಮಲಗಿದ್ದಿದೆ, ನಿದ್ದೆ ಮಾಡಿದ್ದಿದೆ, ಅದೆಲ್ಲ ಹೇಳ್ಕೊಂಡಿದ್ದಾರೆ. ಸೊ ನೀವು ಆವಾಗ ಆ ಹುಡುಗನನ್ನು ನೋಡುವಂಥ ಅವರ ಆ ಜರ್ನಿಯಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಿಮಗೆ ಆತ ಈ ಲೆವೆಲ್ಗೆ ಒಂದಿನ ಆಗ್ತಾನೆ ಅಂತೆಲ್ಲ ನೀವೇನಾರು ಲೆಕ್ಕಾಚಾರ ಮಾಡಿದ್ದಿದೆಯಾ? ಆ ಟೈಮಲ್ಲಿ ನೀವು ಮಾತನಾಡ್ಕೊಂಡಿದ್ದು ಏನಾದ್ರು ವಿಚಾರಗಳಿದೆಯಾ, ಶೇರ್ ಮಾಡಬಹುದಾ ಅಂತ? ಅಂದರೆ ಹೆಚ್ಚು ಮಾತಾಡ್ಕೊಂಡಿದ್ದೇನಿಲ್ಲ, ಬಟ್ ಅವ್ರ ಎನರ್ಜಿ ಮತ್ತು ಹೈಪರ್ ಆ್ಯಕ್ಟಿವ್ ಇದ್ರಲ್ಲ ಅವರು. ಸೊ ಸಮಥಿಂಗ್ ಈ ಮುಂದೆ ಏನೋ ಆಗುವ ಸಾಧ್ಯತೆ ಇದೆ, ಯಾಕೆಂತಂದರೆ ತುಂಬ ಆ್ಯಕ್ಟಿವ್ ಆಗಿದ್ದರು ಅವರು. ಆಮೇಲೆ ಅವ್ರ ನಡವಳಿಕೆ ಇರ್ಬೋದು, ಮತ್ತು ಒಂಥರ ಸುಂದರವಾಗಿ ಕಾಣ್ತಿದ್ರು. ಮತ್ತು ಅವ್ರ ಹೇರ್ ಸ್ಟೈಲು ಇದೆಲ್ಲ ನೋಡಿದ್ರೆ ಮುಂದೆ ಏನೋ ಆಗುವ ಸಾಧ್ಯತೆ ಇದೆ ಅಂತ ಅನಿಸ್ತಿತ್ತು. ಬಟ್ ಈ ಮಟ್ಟಕ್ಕೆ ಆಗ್ತಾರೆ ಅಂತ ಯಾರು ಕಲ್ಪನೆ ಮಾಡ್ಕೊಂಡಿರಲಿಲ್ಲ. ಇಲ್ಲ ಅಷ್ಟೊಂದು ನಾನು ಯಾಕೆ ಅಂತಂದರೆ ಇನ್ನೊಬ್ಬರ ಖಾಸಗಿ ಜೀವನದ ಬಗ್ಗೆ ಅಷ್ಟೊಂದು ಕುತೂಹಲ ತೋರಿಸಲ್ಲ. ಬಟ್ ಭಾಳ ಕಷ್ಟಪಟ್ಟಿರೋದಂತೂ ಹೌದು. ಅವರು ಕಡಿಮೆ ಕಷ್ಟಪಟ್ಟಿಲ್ಲ. ಆಮೇಲೆ ಅಷ್ಟೆಲ್ಲ ಕಷ್ಟಗಳ ನಡುವೆ ಅವರು ಡ್ಯಾನ್ಸ್ ಕಲ್ತ್ಕೊಂಡು, ಥಿಯೇಟ್ರು ಮಾಡಿ, ಆ್ಯಕ್ಟಿಂಗನ್ನು ಕಲಿತು, ಸಿನಿಮಾದಿಂದ ಸಿನಿಮಾಗೆ ಬೆಳೀತಾ ಈಗ ಕೆಲವ್ರು ಏನು ಅಂದರೆ ಸಿನಿಮಾದಿಂದ ಸಿನಿಮಾಗೆ ಬೆಳೆಯೋದಿಲ್ಲ, ಒಂದು ಕಡೆಗೆ ಹೋಗಿ ನಿಂತೋಗ್ತಾರೆ. ಬಟ್ ಯಶ್ ಅವ್ರು ಹಂಗಿಲ್ಲ, ಅದು ಸಿನಿಮಾದಿಂದ ಸಿನಿಮಾಗೆ ಬೆಳೀತಾನೇ ಹೋದ್ರು. ಅವ್ರೆ ಭಾಳ ಎತ್ತರಕ್ಕೆ ಬೆಳೀತಾ ಹೋದರು. ಸರ್, ಈಗ ಸಂಪತ್ ಮೈತ್ರೇಯ ಅಂತ ಬಂದಾಗ ನಮಗೆ ನಟ ಅಂತ ಗೊತ್ತು. ಬಟ್ ಅವರ ಹಿನ್ನೆಲೆ, ನೀವು ರಂಗಭೂಮಿಯಿಂದ ಬಂದವರು ಅಂತಲೂ ಗೊತ್ತು. ಹಿನ್ನೆಲೆ ಈಗ ರಂಗಭೂಮಿಗೆ ಹೋಗಬೇಕು ಅಂತ ಯಾಕೆ ಅನಿಸ್ತು, ಈ ನಟನೇ ಬೇಕು ಅಂತ ಯಾಕೆ ಅನ್ನಿಸ್ತು, ನಿಮ್ಮ ಜರ್ನಿ ಅಲ್ಲಿಂದ ಶುರುವಾಗಿ ಇಲ್ಲಿ ಬಂದು ನಿಂತಿದೆ. ಸೊ ಒಂದು ರೌಂಡು ಎಲ್ಲೂ ಬಂದು ನಿಂತಿದೆ, ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ ಹೇಗೆ ಬಂದ್ರಿ, ಯಾಕೆ ಬಂದ್ರಿ, ಹೇಗಿದೆ ಬಣ್ಣದ ಬದುಕು ಅಂತ ಕುತ್ಕೊಂಡು ನೆನ್ಪು ಮಾಡಿಕೊಂಡು ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ, ಸಿನಿಮಾ ರಸಿಕರಿಗೆ ಹೇಳೋದಾದರೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಈಗ ನಿಮ್ಮ ಥರನೇ ಕನ್ಸ್ಕೊಂಡು ಬಂದವರು ಎಷ್ಟೋ ಜನ ಇದ್ದಾರೆ, ಸಿನಿಮಾದಲ್ಲಿ ಮಾಡಬೇಕು, ಸಿನಿಮಾ ರಂಗದಲ್ಲಿ ನಾನು ಮಿಂಚಬೇಕು ಅಂತಿರ್ತಾರೆ. ಅವ್ರಿಗೆಲ್ಲರೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ. ನಾನು ರಾಮನಗರ ಜಿಲ್ಲೆ ನಾರಾಯಣಪುರ ಅಂತ ನಮ್ಮದು ಒಂದು ಪುಟ್ಟ ಹಳ್ಳಿ. ನಮ್ಮ ತಂದೆ ತಾಯಿ ರೈತರು. ಸೊ ಒಂದು ಎಜುಕೇಷನ್ ಗೌರ್ಮೆಂಟ್ ಶಾಲೆಯಲ್ಲಿ ಗೊತ್ತಲ್ಲ ನಿಮಗೆ ಹಳ್ಳಿಯಲ್ಲಿ ಹೇಗೆ ಎಜುಕೇಷನ್ ಇರುತ್ತೆ ಅಂತ. ಸೊ ಆ ಥರದ್ದೇ ಓದ್ಕೊಂಡಿದ್ದಂಥ ಒಬ್ಬ ಎಲ್ಲ ಮಕ್ಕಳ ಥರ ನಂದು ತುಂಟಾಟಗಳು ಎಲ್ಲ ಇದ್ದದ್ದು ಹೌದು.
ಬಟ್ ಮನೆಯಲ್ಲಿ ಆ, ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಮಗೆ ಭಾಳ ಚಿಕ್ಕದ್ರಿಂದನೇ ನಮ್ಮ ಪೇರೆಂಟ್ಸು ನಮಗೆ ಹೇಳ್ಕೊತಾ ಬಂದರು ಅದನ್ನ. ಸೊ ಆ ಕಷ್ಟಗಳು, ಅವರು ಬೆಳಗ್ಗೆ ಎದ್ರು ಹೊಲದಲ್ಲಿ ದುಡಿಯೋದು, ಅದು ಎಷ್ಟು ದುಡಿದ್ರೂ ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈ ಥರದ್ದೆಲ್ಲನೂ ಇತ್ತು, ಎಲ್ಲರೂ ಅನುಭವಿಸೋದೆ. ಅದು ನಾನೇನು ವಿಶೇಷ ಅಲ್ಲ ಅದನ್ನು. ಸೊ ಹಳ್ಳಿಯಿಂದ ಬಂದವರು ಎಲ್ಲರೂ ಕೂಡ ಅಂಥ ಸಮಸ್ಯೆಗಳನ್ನ ಅನುಭವಿಸಿರೋರೆ. ಸೊ ಅದಾದಮೇಲೆ ನಾನು ಓದಲಿಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದು. ದೊಡ್ಡಪ್ಪನ ಮನೆಗೆ ಬಂದೆ. ಹೊಸಕೆರಳಿನಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರೆ. ಅವರು ಈವ್ನಿಂಗ್ ಕಾಲೇಜಿಗೆ ಸೇರಿಸಿ ನನಗೆ. ಸೊ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ವಾಡಿಲಾಲ್ ಅಂತ ಒಂದು ಐಸ್ ಕ್ರೀಮ್ ಬರ್ತಿತ್ತು ಮೊದಲು, ಅದರಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಒಂದು ಯಂಗ್ ಅಂತ ಅವಾಗ ಒಂದು ಚಾಕ್ಲೇಟ್ ಬರ್ತಿತ್ತು, YYUNG ಅಂತ, ಆ ಥರದ್ದು ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿದೆ. ಆಮೇಲೆ ನಿಪ್ಪೋ ಸೆಲ್ಲಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಹೀಗೆ ಕೆಲಸ ಮಾಡ್ತಾ 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 ಡ್ರೈವಿಂಗನ್ನು ಕಲ್ತ್ಕೊಂಡು ಡ್ರೈವರ್ ಕೆಲಸ ಮಾಡಿಕೊಂಡು ಎಜುಕೇಷನ್ನ ಡಿಗ್ರಿ ಮುಗಿಸ್ದೆ. ಸೊ ಡಿಗ್ರಿ ಮುಗಿದ ಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಳ್ಳಿಯಿಂದ ಬಂದವರಲ್ವ ನಾವು, ಮಾಸ್ಟರ್ ಡಿಗ್ರಿ ಇದೆ ಅಂತಲೇ ಗೊತ್ತಿಲ್ಲ. ಇನ್ನು ಕೆಲಸ ಮಾಡ್ಕೋ, ಇದು ಓದು, ದೊಡ್ಡಪ್ಪನ ಮನೆಗೆ ಹೋಗೋ, ಅಲ್ಲಿರೋ ಅಂತ. ಸುದರ್ಶನ್ ಕುಮಾರ್ ಅಂತ ಒಬ್ಬರು ನಮಗೆ ಇಂಗ್ಲೀಷ್ ಲೆಕ್ಚರರು. ಅವರು ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರು ನಮಗೆ ಟೆಕ್ಸ್ಟ್ ಇತ್ತು, ಭಾಳ ಅದ್ಭುತವಾಗಿ ಪಾಠ ಮಾಡೋರು. ಅವರು ಬೇಸಿಕಲಿ ರಂಗಭೂಮಿಯವರು. ಸಮುದಾಯ ಅಂತ ಒಂದು ತಂಡ ಇದೆ, ಸಮುದಾಯದಿಂದ ಬಂದವರು ಅವರು. ಅವ್ರಿಗೆ ಹೋಗಿ ಕೇಳಿದೆ ನಾನು, ಸರ್ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನಾದರೂ ಹೇಳಿ ಸರ್ ಅಂತಂದು. ನಾಟಕ ಮಾಡೋಕ್ಕೆ ಆಸಕ್ತಿ ಇದೆಯಾ ಅಂತಂದರು. ನಾನು ಸುಮ್ಮನೆ ಮಾಮೂಲಿ ಊರಲ್ಲೆಲ್ಲ ಪೌರಾಣಿಕ ನಾಟಕ ಮಾಡ್ತಾರಲ್ಲ ಆ ಥರದ್ದು ಅಂದ್ಕೊಂಡು ಹ್ಞೂ ಸರ್ ಅಂತಂದೆ. ಅವರ ಅಭಿನಯ ತರಂಗಕ್ಕೆ ಕರ್ಕೊಂಡೋಗಿ ನನಗೆ ಪರಿಚಯ ಮಾಡಿಸಿ ಅಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ಆಮೇಲೆ ನಮಗೆ ಕನ್ನಡ ಟೆಕ್ಸ್ಟು ನಾಟಕಗಳಿದ್ದವು, ಕಂಬಾರರು ನಾಟಕಗಳು, ಕಾರ್ನಾಡರು ನಾಟಕಗಳು, ಚಂಪಾವರ ನಾಟಕಗಳು, ಇವೆಲ್ಲ ಇದ್ದವು. ನಾವೇನಾದ್ರೂ ಸಾಹಿತ್ಯದ ಅದೊಂದು ಪ್ರಕಾರ ಅದು ಪ್ರಯೋಗ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ರಂಗದ ಮೇಲೆ ತರ್ತಾರೆ, ಆಧುನಿಕ ರಂಗಭೂಮಿ ಅಂತ ಒಂದಿದೆ ಅಂತ ಅದು ಯಾವುದು ಗೊತ್ತಿರಲಿಲ್ಲ. ಏನೋ ಪೌರಾಣಿಕ ನಾಟಕದ್ದು ಅಂತ ಹೇಳಿ ಹೋಗಿ ಸೇರಿಕೊಂಡಿದ್ದು. ಅವಾಗ ಇನ್ನೂ ಡ್ರೈವರ್ ಕೆಲಸ ಮಾಡ್ತಿದ್ದೆ. ಬಟ್ ಅಲ್ಲಿ ಅಭಿನಯ ತರಂಗದಲ್ಲಿ ಕಲಿತಾ 6 ತಿಂಗಳಾಗ್ತಿದ್ದಂಗೆ ಡ್ರೈವರ್ ಕೆಲಸ ಬಿಟ್ಟು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಅಲ್ಲಿನ ಪ್ರಯೋಗಗಳು ನೋಡ್ತಾವ, ಇದೊಂಥರ ಚೆನ್ನಾಗಿದೆಯಲ್ಲ, ಮಜವಾಗಿದೆಯಲ್ಲ, ಇದು ನಶೆ ಒಂಥರ. ಸೊ ಹಾಗೆ ಜರ್ನಿ ಮಾಡಿಕೊಂಡು ಬಂದ ಮೇಲೆ ಅಲ್ಲಿ ಅಭಿನಯ ತರಂಗದಲ್ಲಿ ರೋಮಿಯೋ ಜೂಲಿಯೆಟ್, ಸತ್ಯ ಪ್ರಮಾಣ, ಈ ಥರದ್ದು ಒಂದಷ್ಟು ನಾಟಕಗಳು ಆದವು. ಕನ್ನಡದಲ್ಲಿ ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್ ನಾಟಕ ಡೈರೆಕ್ಟಾಗಿ ಆಗಿದ್ದು ಅದು ಫಸ್ಟು ಅಭಿನಯ ತರಂಗ ಪ್ರಯೋಗ ಮಾಡಿದ್ದು. ಮಾಲ್ತೇಶ್ ಬಡಿಗೇರ್ ಅಂತ ಅದನ್ನ ಡೈರೆಕ್ಟ್ ಮಾಡಿದರು. ಅದರಲ್ಲಿ ನಾನು ರೋಮಿಯೋ ಪಾತ್ರ ಮಾಡಿದ್ದೆ. ಆವಾಗ ದೊಡ್ಡ ಸುದ್ದಿ ಎಲ್ಲ ಪತ್ರಿಕೆಗಳಲ್ಲೂ, ಕನ್ನಡದ ಮೊದಲ ರೋಮಿಯೋ ಅಂತ. ಆಮೇಲೆ ಅಣ್ಣವರು ಕೂಡ ಈ ನಾಟಕದ ಬಗ್ಗೆ ಮಾತಾಡಿದ್ದಾರೆ. ಅಭಿನಯ ತರಂಗದಲ್ಲಿ ಎಸ್ ಮೂರ್ತಿಯವರು ಅಂತ ಅಭಿನಯ ತರಂಗನ ಹುಟ್ಟಾಕಿದವರು, ಅವರು ಹೋಗಿ ಇನ್ವೈಟ್ ಮಾಡಿದ್ದಾರೆ ಅಣ್ಣವ್ರಿಗೆ, ಹಿಂಗೆ ಬನ್ನಿ ನಾಟಕ ಇದೆ ಅಂತ. ಯಾಕೆಂದರೆ ಅವರು ಹಿಂದೆ ಯಾವುದೋ ಸಿನಿಮಾದಲ್ಲಿ ರೋಮಿಯೋ ಪಾತ್ರ ಮಾಡಿದ್ರಂತೆ ಅಣ್ಣವರು. ಸೊ ಆವಾಗ ವಿಚಾರಿಸಿದ್ರಂತವರು, ಯಾರು ಮಾಡ್ತಿದ್ದಾರೆ ಆ ಪಾತ್ರ, ಚೆನ್ನಾಗಿ ಮಾಡ್ತಿದ್ದಾರಾ ಏನು ಅಂತ. ಇವರು ಇಲ್ಲ ಅದು ಹಳ್ಳಿ ಹುಡುಗವನು, ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಎಲ್ಲ ಹೇಳಿದ್ರು. ಅದನ್ನೆಲ್ಲ ಬರೆದಿದ್ರು ಅವರು ಪತ್ರಿಕೆಯಲ್ಲಿ. ಸೊ ಎಲ್ಲ ಇದು ನ್ಯಾಷನಲ್ ಪತ್ರಿಕೆಗಳಲ್ಲೂ ಕೂಡ ಕನ್ನಡದಲ್ಲಿ ಪ್ರಯೋಗ ಆಗಿದ್ರ ಬಗ್ಗೆ ರಿವ್ಯೂಸ್ ಎಲ್ಲ ಬಂತು. ಆವಾಗ ನನ್ನ ನಟ ಆಗ್ಬೋದು ಅಂತ ಅನಿಸಿದ್ದು ನಾನು. ಆ ಕಾನ್ಫಿಡೆನ್ಸ್ ಮೇಲೆ ಮತ್ತೆ ಹೋಗ್ತಾ ಆಮೇಲೆ ಬೀದಿ ನಾಟಕಗಳು ಮಾಡ್ಕೋತಾ ನನಗೆ ಆಮೇಲೆ ಒಬ್ಬರು ಗುರುಗಳು ಸಿಕ್ಕಿದ್ರು, ರಂಗಭೂಮಿ ಗುರುಗಳು, ಸಿ ಬಸವಲಿಂಗಯ್ಯ ಅಂತವರು. ಆ ರಂಗಾಯಣದ ಡೈರೆಕ್ಟರ್ ಆಗಿದ್ದರು ಅವರು. ಅವರು ಸಿಕ್ಕಿದ ಮೇಲೆ ಅವ್ರ ಜೊತೆ 8 ವರ್ಷಗಳ ಕಾಲ ನಿರಂತರವಾಗಿ ಅವ್ರ ಜೊತೆ ರಂಗಭೂಮಿ ಚಟುವಟಿಕೆಗಳನ್ನ ಮಾಡಿಕೊಂಡು, ಅಂದರೆ ಬ್ಯಾಕ್ ಸ್ಟೇಜ್ ವರ್ಕರು, ಮತ್ತು ತಂಡ ಕಟ್ಟೋದು, ಹುಡುಗರನ್ನ ಕರ್ಕೊಬರೋದು, ನಾಟಕ ಮಾಡೋದು, ಬೀದಿ ನಾಟಕಗಳು ಮಾಡೋದು, ಹಿಂಗೆ ಮಾಡ್ತಾ ಸೊ ಇನ್ನೊಂಚೂರು ಓದಬೇಕು ಅಂತ ಅನಿಸಿ ಆಮೇಲೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಸ್ಟರ್ ಡಿಗ್ರಿಗೆ ಸೇರಿಕೊಂಡೆ. ನಾಟಕದಲ್ಲಿ MA ಮಾಡಿದೆ. ಅದಾದಮೇಲೆ ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ, ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ನಾಟಕದ್ದು ಡಿಪ್ಲೊಮೊ ಕೋರ್ಸು ಒಂದು ಶುರುವಾಗಿತ್ತು. ಅಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಹೋದೆ 2.5 ವರ್ಷ. ನಿಮ್ಮ ಕಲಾವಿದ್ರನ್ನೂ ಒಂದು ಕಡೆ ಕೂಡೋಕ್ಕಾಗಲ್ಲ, ಅವರು ಓಡ್ತಿರ್ತಾರೆ ಒಂಥರ ಅಲೆಮಾರಿಗಳು. 2.5 ವರ್ಷ ಆದಮೇಲೆ ವಾಪಸ್ ಬಿಟ್ಟು ಬಂತು. ಮತ್ತು ಥಿಯೇಟ್ರ್ ಜರ್ನಿ ಮಾಡ್ತಿದ್ದೆ. ಆಮೇಲೆ ಒಂದೊಂದೇ ಸಿನಿಮಾಗಳು ಬರೋದಕ್ಕೆ. ಇದ್ರ ಮಧ್ಯೆ ಏನಾಯಿತು ಅಂತಂದರೆ 1-2 ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದೆ. ಯಾವುದು ಬೆಳ್ಳಿ ಚುಕ್ಕಿ ಅಂತ ಒಂದು ಸೀರಿಯಲ್ಲು, ಮತ್ತು ನಾಗಾಭರಣ ಅವ್ರದ್ದು ಅಪ್ಪ ಅಂತ ಒಂದು ಸೀರಿಯಲ್ಲು, ಮತ್ತು KM ಚೈತನ್ಯ ಆದಿನಗಳು ಸಿನಿಮಾ ಮಾಡೋರಲ್ಲ ಅವ್ರದ್ದು ಒಂದು ಸೀರಿಯಲ್ ಬರ್ತಿತ್ತು ಮುಗಿಲು ಅಂತ. ಸೊ ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿದೆ. ಬಟ್ ಮತ್ತೆ ರಂಗಭೂಮಿಗೆ ಟ್ರಾವೆಲ್ ಮಾಡ್ತಿದ್ದೆ. ಅದು ಹಿಡ್ದಾಕ್ಬಿಡ್ತು ನನಗೆ ಅದು.
ಆಮೇಲೆ ತುಂಬ ಜನ ಫ್ರೆಂಡ್ಸು ನೀನು ಇಲ್ಲಪ್ಪ ನಿನ್ನ ಟ್ಯಾಲೆಂಟ್ ಇಟ್ಕೊಂಡು ಇಲ್ಲಿ ಏನು ಮಾಡ್ತೀಯ ರಂಗಭೂಮಿನೂ ಮಾಡು ಮತ್ತು ಸಿನಿಮಾ ಕಡೆ ಹೋಗು ಅಂತ ಅವರು ಒಂದಷ್ಟು ಮೋಟಿವೇಟ್ ಮಾಡಿದ್ಮೇಲೆ ಸಿನಿಮಾ ಕಡೆ ಟ್ರಾವೆಲ್ ಶುರುವಾಯಿತು. ಸಣ್ಣ ಸಣ್ಣ ಪಾತ್ರಗಳು ಸಿಕ್ತಿತ್ತು. ಸೊ ಒಂದು ಮುಖ್ಯವಾದ ಪಾತ್ರ ಸಿಕ್ಕಿದ್ದು ನನಗೆ ಕಿರುಗೂರಿನ ಗಯ್ಯಾಳಿಗಳಲ್ಲಿ ಸುಮನಾ ಮೇಡಮ್ ಅವರು ಕರೆದು ಒಂದು ಒಳ್ಳೆ ಪಾತ್ರ ಕೊಟ್ಟರು. ಅದು ಒಂದಷ್ಟು ನನಗೆ ಅವಕಾಶಗಳು ಬರಲಿಕ್ಕೆ ಶುರುವಾಯಿತು. ಆಮೇಲೆ ಮತ್ತೆ ಸಿನಿಮಾ ಮೈ ಡಾರ್ಲಿಂಗ್, ಕಾವಲುದಾರಿ ಬಂದ ಮೇಲಂತೂ ನನಗೆ ಸಂಪತ್ ಒಬ್ಬ ವರ್ಸಟೈಲ್ ಆ್ಯಕ್ಟ್ರು ಅನ್ನೋದು ಗೊತ್ತಾಗಲಿಕ್ಕೆ ಆ ಸಿನಿಮಾ ನನಗೆ ದೊಡ್ಡ ಒಂದು ಸ್ಪೇಸ್, ಏನು ನಿಮಗೆ ಸ್ಪ್ರಿಂಗ್ ಬೋರ್ಡ್ ಅಂತ ಹೇಳ್ತಾರಲ್ಲ ಆ ಥರ ಕಾವಲುದಾರಿ ಸಿಕ್ಕಿದ್ದು. ಅದಾದಮೇಲೆ ಸುಮಾರಷ್ಟು ಸಿನಿಮಾಗಳು, 9ನೇ ದಿಕ್ಕು, ಈ ಥರದ ಸಿನಿಮಾಗಳೆಲ್ಲ ಬಂತು. ಆ್ಯಂಡ್ ಮುಂದೆ ದರ್ಶನ್ ಸರ್ ಅವರ ಅಕ್ಕನ ಮಗ ಕೂಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬಹುದು ಅಂತಂದು ಟಾಕ್ ಎಲ್ಲೋ ಆ ಸಿನಿಮಾದಲ್ಲೂ ಇದ್ದೀರಾ ನೀವು ಅಂತ ಎಲ್ಲೋ ಕೇಳ್ಪಟ್ವಿ ನಾನು. ಅದು ಗೊತ್ತಿಲ್ಲ ನಂಗೆ ಕನ್ಫರ್ಮ್ ಅಂತ ಹೇಳಿ. ಅದು ನೀವು ಹೇಳಬಹುದಾ ಅಂತಲೂ ಗೊತ್ತಿಲ್ಲ. ಗ್ರಾಮಾಯಣ ಆಗಿರ್ಬೋದು, ದರ್ಶನ್ ಸರ್ ಅವರ ಅಕ್ಕನ ಮಗನ ಸಿನಿಮಾದಲ್ಲಾಗಿರ್ಬೋದು, ಯಾವುದೊಂದು ಗುಜರಾತಿ ಸಿನಿಮಾದಲ್ಲೂ ಕೂಡ ಅದು ಕನ್ನಡಕ್ಕೆ ರಿಮೇಕ್ ಆಗ್ತಿದೆ, ಅದರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ. ಅದು ಕೂಡ ಮೇಜರ್ ರೋಲ್ ಅಂತ ಕೇಳ್ಪಟ್ಟೆ. ಏನಾರು ಹೇಳಬಹುದು ಅಂತ ಇದ್ದರೆ ಹೇಳ್ಬೋದು ಸರ್. ಇವಾಗ ಗ್ರಾಮಾಯಣದಲ್ಲಿ ಇಲ್ಲ, ನಾನು ಮಾಡ್ತಾಯಿಲ್ಲ. ದರ್ಶನ್ ಸರ್ ಅಕ್ಕನ ಮಗ ಅವರು ಸಿನಿಮಾ, ಅವ್ರು ಆಲ್ರೆಡಿ ಟಕ್ಕರ್ ಅಂತ ಒಂದು ಸಿನಿಮಾ ಮಾಡಿದರೆ, ಇದೊಂಥರ ಬೇರೆ ಥರದ್ದೇ ಕತೆ. ಅಂದರೆ ಇದುವರೆಗೂ ಯಾರು ಎಕ್ಸ್ಪ್ಲೋರ್ ಮಾಡ್ತಿರುವಂಥ ಕರ್ನಾಟಕದಲ್ಲಿ ಇರುವಂಥ ಒಂದು ಇದನ್ನು ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಈ ಸಿನಿಮಾ ಮುಖಾಂತರ. ಧರಣಿ ಅಂತ ಆ ಸಿನಿಮಾ ಹೆಸರು. ಅದರಲ್ಲಿ ನಾನೊಂದು ತುಂಬ ಮುಖ್ಯವಾದ ಪಾತ್ರ ಮಾಡ್ತಿದ್ದೀನಿ. ಅದು ಯಾವುದು ಅಂತ ಈಗ ನಾನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅದಾದಮೇಲೆ ಅಟ್ಲಿ ಅಂತ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದೀನಿ. ಅದು ಭಾಷೆಗೆ ಸಂಬಂಧಪಟ್ಟಂಥ ಇದು. ಯಾಕೆಂದರೆ ಗಡಿನಾಡಿನ ಭಾಷೆಯ ಸಮಸ್ಯೆ ಅಂತಂದರೆ ಸಮಸ್ಯೆನೇ ಹೇಳ್ಕೊಂಡು ಗೋಳಿಕೊಳ್ಳೋದಲ್ಲ ಅದನ್ನು. ಸೊ ಅದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಈಗ ಗುಜರಾತ್ನ ಒಂದು ಮೂವಿ ಕನ್ನಡಕ್ಕೆ ರೀಮೇಕ್ ಆಗ್ತಾಯಿದೆ. ಅದು ಅಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ, ಅದರಲ್ಲಿ ನಾನು ಮೇಜರ್ ಕ್ಯಾರೆಕ್ಟರ್ನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದಷ್ಟು ಬೇರೆ ಬೇರೆ ಥರದ ಪಾತ್ರಗಳು ಮಾಡುವ ಎಲ್ಲ ಆಸೆಗಳಿದ್ದಾವೆ. ನೋಡುವ ಅದು ಇಂಡಸ್ಟ್ರಿ ಹೇಗೆ ನಮ್ಮನ್ನು ನೋಡುತ್ತೆ, ಅದ್ರ ಮೇಲೆ ಪಾತ್ರಗಳು ಹೋಗ್ತಾ ಹೋಗುತ್ತೆ. ಫೈನಲಿ ನಿಮ್ಮ ನಟನೆಯ ಬಹುನಿರೀಕ್ಷೆಯ 3ನೇ ಕೃಷ್ಣಪ್ಪ ಸಿನಿಮಾ ಮೇ 24ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ನಿಮ್ಮ ಪ್ರೀತಿಯ ಅಭಿಮಾನಿಗಳು ಏನಿರ್ತಾರೆ, ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಆ್ಯಂಡ್ ಸಿನಿಮಾ ರಸಿಕರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಈ ಸಿನಿಮಾನ ಬೆಳೆಸಿ, ಜೊತೆ ಕನ್ನಡ ಇಂಡಸ್ಟ್ರಿನ ಉಳಿಸಿ ಬೆಳೆಸಿ ಅಂತ ನಿಮ್ಮ ಮಾತುಗಳಲ್ಲಿ ಹೇಳೋದಾದರೆ ಫೈನಲಿ. ಎಲ್ರಿಗೂ ನಮಸ್ಕಾರಗಳು ಕಣಪ್ಪ. ದಯಮಾಡಿ ಇಲ್ಲ ಸೊ ದಯಮಾಡಿ ಎಲ್ಲರೂ ಇದೇ 24ನೇ ತಾರೀಕು 3ನೇ ಕೃಷ್ಣಪ್ಪ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ನೀವು ಇದುವರೆಗೂ ಕೇಳೋಕ್ಕಾಗ್ದಿರೋ ಅಂತಂದರೆ ಸಿನಿಮಾದಲ್ಲಿ ಕೇಳೋಕ್ಕಾಗ್ದಿರುವಂಥ ಒಂದು ಅದ್ಭುತವಾದ ಭಾಷೆ ಮೂಲಕ ಒಂದು ಅದ್ಭುತವಾದ ಕಥೆಯ ಮೂಲಕ ನಾವು 24ಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ನಮ್ಮ ಡೈರೆಕ್ಟ್ರು ನವೀನ್ ಸರ್ ಅವರು ಒಂದು ವಿಶೇಷವಾದ ಕತೆ, ಅಂದರೆ ಒಂದೇ ಹಳ್ಳಿಯಲ್ಲಿ ನಡೆಯುವ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಇಟ್ಕೊಂಡು, ಈ ಭಾಷೆಯನ್ನು ಇಟ್ಕೊಂಡು ನಿಮ್ಮನ್ನು ನಗಿಸ್ತಾ ಒಂದು ಸಿನಿಮಾನ ಮಾಡಿದ್ದಾರೆ. ಜೊತೆಗೆ ಇದು ಮ್ಯೂಸಿಕ್ಕು ಮತ್ತು ಹಾಡುಗಳು ಒಂದು 3 ಹಾಡಿದ್ದಾವೆ, ಅದು ಬಹಳ ಅದ್ಭುತವಾಗಿದ್ದಾವೆ. ಇದು ಮ್ಯೂಸಿಕ್ ಮಾಡಿರ್ತಕ್ಕಂಥ ಆನಂದವರು ಕೂಡ ಅಷ್ಟೇ ಒಂಥರ ಡಿಫ್ರೆಂಟಾಗಿ ಒಂದಷ್ಟು ಎಕ್ಸ್ಪರಿಮೆಂಟನ್ನು ಮಾಡಿದ್ದಾರೆ. ಸೊ ಎಲ್ಲ ಟೆಕ್ನಿಷಿಯನ್ಸ್ಗಳು, ಅದು ಕ್ಯಾಮ್ರಾ ವರ್ಕ್ ಇರ್ಬೋದು, ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಾಗಿದೆ. ಸೊ ನಿಮಗೆ ಖುಷಿಯಾಗುತ್ತೆ. ದಯಮಾಡಿ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಫ್ರೆಂಡ್ಸ್ ಕೇಳಿ, ನಿಮ್ಮ ಫ್ಯಾಮಿಲಿಗೆ ಹೇಳಿ ಅಂತ ಕೇಳ್ಕೊಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅರ್ಧ ಗಂಟೆಗಳಲ್ಲಿ ನಿಮ್ಮ ಜರ್ನಿಯ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಜರ್ನಿ. ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಮಾಡ್ತಾ ಹೋಗಬೇಕು, ಇನ್ನಷ್ಟು ಜನರನ್ನು ರಂಜಿಸಬೇಕು ಅನ್ನೋ ಆಸೆ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಡೈಲಾಗ್ ಹೇಳ್ಬೇಕಾ? ಹೇಳ್ಬಿಡ್ತೀನಿ. ಹಂಗೆ ಬಂದ್ಬಿಡ್ಬೇಕಾ? ಒಂದು ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರದ ಒಂದು ನಾಟಕ, 2 ಪಾತ್ರದ ಸೇರಿಸಿ ಒಂದು ಡೈಲಾಗ್ ಮಾಡ್ಬಿಟ್ಟಿಗೆ ಹೇಳ್ಬಿಡ್ತೀನಿ ಅದನ್ನ. ಇದೇನಿದು ಭಾರತ ಕುರುಕ್ಷೇತ್ರ ಈ ದಿನ ಮೂಗುವಟ್ಟಿರ್ಪ ಸುಡುಗಾಡಿನಂತಿರ್ಪದು ನಿಚ್ಚಮಂ ನಾನಾಲಿಸಿರ್ದ ರಣ ಕಹಳೆಗಳ ದೆಸೆಗಳಂ ತಿವಿವದನಿಲ್ಲ, ಉರ್ವಣಿಪ ಬೀರರ ಅಟ್ಟಹಾಸದ ಕಾಕುಗಳ ಭೀಷಣ ಸ್ವನಮಿಲ್ಲ, ಕದುಗಿ ಕಾದುವ ಭಟರ ಖಡ್ಗಗಳ ಸಂಘಟನಾ ಧ್ವಾನಮಿಲ್ಲ, ಅತಿರತ್ರ ಕಲಕಲ ನಿನಾದದಿಂದೊಡಗೂಡಿ ಪರಮಡುವ ಕೋದಂಡ ಪಾಣಿಗಳ ಸಿಂಜಿನಿಯ ಠಂಕೃತಿಯ ನಿರ್ಘೋಷಮಿಂದೆತ್ತ ಹೋಗಿಹುದು.
ಮುಗಿಲ್ದೇರೆ ನುಚ್ಚಳಿಸಿ ಬಾಂದಳಕ್ಕೆ ಎಡೆಬಿಡದೆ ಚಿಮ್ಮುತ್ತಿದ್ದ ಆ ಸರಳುಗಳ ಸುರಿಮಳೆಯದಲ್ಲಿ ಸರ್ಪಕೇತನನ ಗಾಂಧೀಮವೇನಾಯಿತು? ಧರ್ಮಂ ಅಧರ್ಮಂ. ಧರ್ಮಿಗಳಾರ್ ಅಧರ್ಮಿಗಳಾರ್. ಆಹಾ, ಧರ್ಮ ಸಂಸ್ಥಾಪಕನಂತೆ ಆ ಕೃಷ್ಣನ್, ಧರ್ಮಕ್ಕೆ ಬೆಂಗೊಟ್ಟು ಪೊರೆದನಂತೆ ಆ ಕೃಷ್ಣನ್, ಪಚ್ಚ ಪಸಿಯ ತುರ್ಕಾರನ್, ಅಸಂಸ್ಕೃತನ್, ಅನಾಗರಿಕನ್ ಇರ್ಕೆ. ನಾನಂತೂ ಅರಗುಲಿ ಇರ್ಕೆ. ಆ ಪಾಂಡವರ ಅದಾವ ಧರ್ಮಂ ಪಿಡಿದರ್, ಮುದುಕನನ್ ಭೀಷ್ಮನಂ ಬೇಡಿಕೊಂದರ್, ಎಮ್ಮೆಲ್ಲರ್ಗಾಚಾರ್ಯನನ್ ದ್ರೋಣನನ್ ಛದ್ ಮನೆಯಿಂದ ಪರಲೋಕ ಕಟ್ಟಿದರ್. ಕರ್ಣನನ್ ಎನ್ನ ನೆಚ್ಚಿನ ಕರ್ಣನನ್ ಬರ್ದಿಲ್ಲರಂ ಪೂಜಿಸುವ ಆ ಸೂರ್ಯಪುತ್ರನನ್ ಕಂಡಂತೆ ಕಣ್ಣೆದುರಳೆ ಕೈತವದೆ ಕೊಂದರು. ಇವರೆಲ್ಲರೂ ಧರ್ಮಿಗಳ್, ನಾನೋರ್ವನೇ ಅಧರ್ಮಿ. ಇದಕ್ಕೆಲ್ಲದಕ್ಕೂ ಕಾರಣಮಲ್ತೆ ಆ ಕೃಷ್ಣನ್. ಎಲೆಬೆಲೆ ಓ ಕೃಷ್ಣ. ಥ್ಯಾಂಕ್ ಯು ಸರ್. ಆ ಕಣ್ಣು, ಆ ಮೂಗು, ಆ ಡೈಲಾಗು, ಯವ್ವ ಸರ್, ನೀವು ಇನ್ನೂ ಬೆಳಿಬೇಕು ಸರ್, ಇನ್ನೂ ಬೆಳಿಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಮಚ್. ಥ್ಯಾಂಕ್ ನಾನೇ ಯು. ಬೆಚ್ಚಿ ಬೆರಗಾದೆ. ಹೆಚ್ಚು ನಮ್ಮ ಸಿನಿಮಾಗೆ ನೀವು ಪ್ರಚಾರ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ನಟನೆ ಅನ್ನೋದೇ ನನ್ನ ಉಸಿರು, ನಟನೆ ನನ್ನ ಜೀವನ ಅಂತ ಹೇಳಿ ಜೀವನವನ್ನು ಸಾಗಿಸ್ತಿರುವಂತಹ ನಟ ಅಂತ ಹೇಳಿದರೆ ಅದು ಸಂಪತ್ ಸರ್. ಅವರು ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು, ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳು ಅವ್ರಿಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಅವರ ಜರ್ನಿಯ ಕಥೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.